ಸತ್ರೆ ಮಾತ್ರ ಸಮಾಧಾನ ಮಾಡ್ಬೇಕು ಅನ್ನೋ ವಿವೇಕ ನಿನ್ನೊಬ್ಳಿಗೆ ಇರೋದು. ಈಗೇನ್ ಮಾಡ್ಬೇಕು? ಅಯ್ಯೋ ಅಕ್ಕ, ಭಾವಂಗೆ ಕೈ ಎತ್ತಕ್ ಆಗ್ತಿಲ್ವಲ್ಲ. ಬೇಕು ಅಂದ್ರೆ ನಾನು ಮತ್ತೆ ನನ್ ಗಂಟೆಗೊಂದ್ಸಲ ಬಂದು ನಿನ್ ಗಂಡನ್ ಕೈಗ್ ಮಸಾಜ್ ಮಾಡಿ ಸೇವೆ ಮಾಡಿ ಹೋಗ್ತೀವಿ ಅಂತ ಹೇಳ್ಬೇಕಾ? ವ್ಯಂಗ್ಯವಾಗಿ ಮಾತಾಡೋ ಅಗತ್ಯ ಇಲ್ಲ. ನಿನಗ್ ಸ್ವಲ್ಪ ಕೂಡ ದಯೆ ಕರುಣೆ ಏನೂ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಸರಿ ಬಿಡು, ನೀನ್ ಯಾವತ್ತೂ ಉದ್ಧಾರ ಆಗಲ್ಲ, ಬಿಟ್ಟಾಕು. ನನ್ನ ಅನ್ನೋದಲ್ಲ, ಆ ಗಜ ಬಂಡೆ ಎಲ್ಲಿದ್ದಾನೆ ಅಂತ ಕಂಡು ಹಿಡಿದು ಪಂಚಕಮಣಿನ ಕಿತ್ಕೊಂಡ್ ಬಂದು ಆಮೇಲೆ ಏನ್ ಬೇಕಾದ್ರೂ ಬೈರಿ, ಸಲ್ಯೂಟ್ ಹೊಡಿತೀನಿ. ಅದನ್ ಬಿಟ್ಟು ಸಿಕ್ಕಿದೀನಿ ಅಂತ ನನಗ್ ಹೊಡೆಯೋದಲ್ಲ ನೀವೆಲ್ರೂ ಸೇರಿ. ಗಜ ಬಂಡೆನ ನೀನೇ ಹಿಡಿ. ನಾನು ಗಂಡ್ಸಲ್ಲ. ಓ ಸಾರಿ, ನಾನ್ ನಿನ್ನ ಹೆಣ್ಣು ಅಂತಾನೆ ಅನ್ಕೊಂಡಿಲ್ಲ, ಅದಕ್ಕೆ ಹೇಳ್ದೆ. ನನಗ್ ಸಿಟ್ಟು ಬರ್ಸಿ ಅದೇನ್ ಮಾಡ್ತಾರೋ ಇವ್ರು, ನಾನು ನೋಡ್ತೀನಿ. ಮಾಮ ಗೊತ್ತಾಗಿದ್ರು ಚೆನ್ನಾಗಿರ್ತಿತ್ತು. ಹಾ, ಅಪ್ಪ ಗುಡ್ ಮ್ಯಾನು. ಅವ್ರಿಗೆ ಗೊತ್ತಿದ್ರು ಕೂಡ ಹಾಗೆ ಮಾಡಿರ್ತಾರೆ. ಯಾಕೆ ಹಾಗೆ ಹೇಳ್ತಿದ್ಯಾ? ಆಂಟಿ, ನಿಮಗ್ ಅತ್ತೆ ಬಗ್ಗೆ ಸ್ವಲ್ಪನೇ ಗೊತ್ತು, ನನಗ್ ತುಂಬಾ ವಿಷಯ ಗೊತ್ತು. ಅದಕ್ಕೆ ಗೊತ್ತಿಲ್ದಿರ್ದ ನೀವು ಅರ್ಧಂಬರ್ಧ ಹೇಳಿ ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಅಂದ್ರೆ ಯಾವುದೋ ವಿಷಯ ತುಂಬಾ ದೊಡ್ಡದಾಗಿದೆ ಅಂತ ಆಯ್ತು. ಏನಾಗಲ್ಲ ಬಿಡ್ಚಿಕಮ್ಮ. ಯಜಮಾನ್ರೆ, ನೀವು ನನ್ನ ಕ್ಷಮಿಸ್ಬೇಕು. ಯಾಕೆ ನೇಣಿ? ಪಂಚಕಮಣಿನ ನಾನು ತಗೊಂಡ್ ಬರಕ್ಕಾಗ್ಲಿಲ್ಲ ಅಲ್ವಾ? ನೀನ್ ಸಾರಿ ಹೇಳ್ಬಾರ್ದು. ನಿಜ ಹೇಳಬೇಕು ಅಂದ್ರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ವಾಪಸ್ ಬಂದು ನನ್ನನ್ನು ಬದುಕಿಸಿದ್ದಕ್ಕೆ. ಇಷ್ಟು ಒಳ್ಳೆ ಮನ್ಸಿರೋ ನಿನ್ಗೆ ಯಾರ್ ದೃಷ್ಟಿ ತಾಕ್ತೋ ಏನೋ. ಅವ್ರ ಕಾಲು ಕೈ ಎಲ್ಲ ಬಿದ್ದೋಗಿ ನೀನ್ ಮೊದ್ಲಿನ ತರ ಆಗ್ಬೇಕು ವಿಶಾಲ್. ಗಜಬಂಡೆ, ಹೂವು ಹಣ್ಣು ತಗೊಂಡ್ಬಂದು ಅಭಿನಂದನೆ ಹೇಳೋಣ ಅನ್ಕೊಂಡೆ, ಆದ್ರೆ ದಾರಿಲಿ ಎಲ್ಲೂ ಸಿಗ್ಲಿಲ್ಲ ಗಜಬಂಡೆ. ಪಂಚಕಮಣಿನ ವಶಪಡಿಸ್ಕೊಂಡಿದ್ದು ನೈನೇ. ಶುಭಾಶಯನ ಅವಳಿಗೆ ಹೇಳ್ಬೇಕಿತ್ತಲ್ವ ತಿಲೋತ್ತಮ? ನನ್ ಸೊಸೆ ನಯನಿ ಮನೆಗ್ ಬಂದು ನಡೆದಿದ್ದೆಲ್ಲ ಹೇಳಿದ್ಲು. ಓಹೋ, ಅಂತೂ ಸಾಹಸ ಪಟ್ಟು ಮನೆಗ್ ಬಂದ್ಲಾ? ಗಂಡನ ಆರೋಗ್ಯನ ಗುಣಪಡ್ಸಕ್ಕಾಗ್ದಿರೋ ನಾನು ಬದುಕಿದ್ದು ಏನು ಪ್ರಯೋಜನ ಇಲ್ಲ ಅನ್ನೋ ಹಾಗೆ ನೊಂದ್ಕೊಂಡಿದ್ದಾಳೆ ಗಜಬಂಡೆ. ಪಂಚಕಮಣಿನ ನಾಯಿನಿ ತಗೊಂಡ್ ಬರ್ತಾಳೆ ಅಂತ ಗೊತ್ತಿದ್ದೆ ನಾನು. ಗುರುಗಳ ರೂಪದಲ್ಲಿ ಬಂದು ಅವಳ ಜೊತೆ ಹೋದೆ. ಅಷ್ಟೆಲ್ಲ ಕಷ್ಟಪಟ್ಟಿರೋ ನಯನಿ ಕೈಯಿಂದ ಅನಾಯಾಸವಾಗಿ ವಶಪಡಿಸ್ಕೊಂಡಿರೋ ಪಂಚಕಮಣಿ ಎಲ್ಲಿದೆ? ನನ್ನ ಎದುರುಗಡೆ ಇರೋ ಪೆಟ್ಟಿಗೆಯಲ್ಲಿಟ್ಟಿದ್ದೀನಿ. ಈ ಪೆಟ್ಟಿಗೆಯಲ್ಲೇ ಇದೆ ಅಂತ ಗೊತ್ತಾಗಿದ್ರೆ ಇವನು ಕಣ್ಮುಚ್ಚಿ ಧ್ಯಾನ ಮಾಡ್ತಿರೋವಾಗ್ಲೇ ಪೆಟ್ಟಿಗೆ ಸಮೇತ ನಾನು ಎತ್ಕೊಂಡು ಹೋಗ್ತಾ ಇದ್ದೆ. ಛೇ, ಎಂತ ತಪ್ಪು ಮಾಡಿದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ ತಿಲೋತ್ತಮ? ಪಂಚಕಮಣಿನ ನಾನು ನೋಡ್ಬೋದಾ ಗಜಬಂಡೆ? ನೋಡೋದಿಕ್ಕೆ ಅಭ್ಯಂತರ ಇಲ್ಲ. ಸಂತೋಷ. ಇದು ನಿನ್ ಕೈವಶ ಆದ್ಮೇಲೆ ನೀನ್ ಎಷ್ಟು ತೇಜಸ್ವಿಯಾಗಿ ಕಾಣಿಸ್ತಾ ಇದೀಯಾ. ನಿನ್ ಆಹಾರ್ಯ ನೋಡ್ತಾ ಇದ್ರೇನೆ ಗೊತ್ತಾಗ್ತಿದೆ ಗಜಬಂಡೆ.
ವಾವ್. ಆದ್ರೆ ನಿನ್ನ ಶವನ ಯಾರು ಎತ್ಕೊಂಡು ಹೋಗ್ತಾರೆ ತಿಲೋತ್ತಮ? ಶವನ ನಂದ? ಪಂಚಕಮಣಿನ ಕಳ್ತನ ಮಾಡಿ ಎತ್ಕೊಂಡು ಹೋಗ್ಬೇಕು ಅನ್ಕೊಂಡಿರೋ ನೀನು 6 ಹೆಜ್ಜೆ ಇಟ್ಟ ಮೇಲೆ ನಿನ್ನ ಪ್ರಾಣನ ಕಳ್ಕೊತೀಯ ಅಲ್ವಾ? ಗಜಬಂಡೆ, ಪಂಚಕಮಣಿನ ನಾನ್ ತಗೊಂಡು ಹೋಗ್ತಿದ್ದೀನ? ಪೆಟ್ಟಿಗೆ ನಾ ಮುಟ್ ನೋಡಿದ್ರೇನೆ ಹೇಳ್ಬಿಡ್ತೀನಿ ತಿಲೋತ್ತಮ. ಒಳ್ಳೆ ಮಾತಲ್ಲಿ ಪೆಟ್ಟಿಗೆ ಒಳಗಡೆ ಇಟ್ಟು ಹೋಗೋ, ಇಲ್ಲ ಅಂದ್ರೆ ರಕ್ತ ಕಾರ್ಕೊಂಡು ಸಾಯ್ತೀಯಾ. ನಿನಗೆ ಗೊತ್ತಾಗುತ್ತೋ ಇಲ್ವೋ ಅಂತ ಚಿಕ್ಕ ಪರೀಕ್ಷೆ ಮಾಡಿದೆ. ಪಂಚಕಮಣಿ ಪ್ರಭಾವ ಅನ್ಸತ್ತೆ. ಹೇಗ್ ಕಂಡು ಹಿಡಿದ್ಬಿಟ್ಟೆ? ತಗೋ, ನನಗೆ ಯಾಕೆ ಬೇಕಿದು? ಹೋಗ್ಬರ್ತೀನಿ. ನೀನು ಏನು ಮಾಡದೇ ಇದ್ರು ಈ ಪಂಚಕಮಣಿ ನಿನಗೆ ಏನು ಮಾಡಬೇಕು ಅದನ್ನ ಮಾಡುತ್ತೆ ತಿಲೋತ್ತಮ.